ಸ್ವಾತಂತ್ರ್ಯ ವೀರ ವಿ. ದ. ಸಾವರ್ಕರ್ ಅವರ ನೆತ್ತರು ತಾವರೆ. ಈಗ ಹಿಂದೂ ವೀರರು 500 ಕೋಸ್ ಉದ್ದದ ಕಡಲ ತೀರವನ್ನು ಪೋರ್ಚುಗೀಸರಿಂದ ಬಿಡಿಸಿದ್ದಾರೆ. ಇಂದು ಆ ದುಷ್ಟರ ಕೈಲಿ 5 ಕೋಸ್ ಪ್ರದೇಶ ಸಹ ಉಳಿದಿಲ್ಲ. ಇವರು ಆಕ್ರಮಿಸಿಕೊಂಡಿದ್ದ ಜಾಗದಲ್ಲಿ ಇಂದು ವೇದಮಂತ್ರಗಳು ಮೊಳಗುತ್ತಿವೆ. ಹಾಳು ಬಿದ್ದ ದೇವಾಲಯಗಳು ಜೀರ್ಣೋದ್ಧಾರಗೊಂಡು ಅವುಗಳ ಗೋಪುರಗಳಿಗೆ ಚಿನ್ನದ ಕಳಶ ತೊಟ್ಟಿವೆ. ಉತ್ತರ ಭಾರತದ ರಾಜಕೀಯ ಏರುಪೇರುಗಳಿಂದಾಗಿ ಪೇಶ್ವೆ ಅತ್ತ ಗಮನ ಹರಿಸಬೇಕಾಗಿ ಬಂತು. ಇಲ್ಲದಿದ್ದರೆ ಈಗಾಗಲೇ ಗೋವಾ ಮುಕ್ತವಾಗಬೇಕಾಗಿತ್ತು. ಈಗ ಪರಕೀಯರು ನಮ್ಮ ರಾಷ್ಟ್ರಕ್ಕೆ ಮಾಡಿರುವ ಹಾನಿ ಇನ್ನೂ ಪೂರ್ತಿಯಾಗಿ ಸರಿಹೋಗಿಲ್ಲ. ಆದ್ದರಿಂದ ಅದನ್ನು ಸರಿಪಡಿಸಲು ನಾವೂ ಪ್ರಯತ್ನಿಸಬೇಕಾಗಿದೆ. ಬಲಾತ್ಕಾರದಿಂದ ಭ್ರಷ್ಟರಾದವರಿಗೆ ನಮ್ಮ ಸನಾತನ ಧರ್ಮದ ಅಮೃತ ಕುಡಿಸಬೇಕಾಗಿದೆ. ಅದ್ಭುತ ಪೌರಾಣಿಕ ಕಥೆಯನ್ನು ಕೇಳುವಂತೆ ಕಿಶೋರ ಶಂಕರ ಆ ಹಿರಿಯ ಮಹಿಳೆಯ ಮಾತುಗಳನ್ನು ಬೆರಗುವಟ್ಟು ಕೇಳುತ್ತಿದ್ದ. ಅದು ಮುಗಿಯುತ್ತಲೇ ಅವನ ಭಯವೆಲ್ಲ ಮಾಯವಾಯಿತು. ಉತ್ಸುಕತೆಯಿಂದ ಕೇಳಿದ, ದೊಡ್ಡಮ್ಮ, ನೀನು ನನ್ನನ್ನೂ ಗುಪ್ತ ರೀತಿಯಿಂದ ಛತ್ರಪತಿಯ ಸೈನ್ಯಕ್ಕೆ ಕಳುಹಿಸುತ್ತೀ ತಾನೇ? ಯಾವಾಗ ಕಳಿಸುತ್ತೀ? ನೋಡು, ನನ್ನ ಬಂದೂಕದ ಗುರಿ ಎಂದೂ ತಪ್ಪುವುದಿಲ್ಲ. ಕುದುರೆ ಸವಾರಿಯಲ್ಲೂ ನಾನು ಎಲ್ಲರಿಗಿಂತ ಮುಂದಿದ್ದೇನೆ. ಯಾವಾಗ ಕಳಿಸುತ್ತೀ ಹೇಳು. ಆ ವೀರ ಕಿಶೋರನ ಉತ್ಸಾಹ ಕಂಡು ವೃದ್ಧೆಗೆ ಬಹಳ ಆನಂದವಾಯಿತು. ಅರೇ ಶಂಕರ, ಇಷ್ಟೊಂದು ಅವಸರ ಏಕೆ? ಹುಲಿಯ ಮರಿಯನ್ನು ಹುಲಿಯ ಛಾವಣಿಗೆ ಕಳುಹಿಸಲೇಬೇಕಲ್ಲವೇ? ಆದರೆ ನೀನು ಬಹು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಗೋವಾದ ಪೋರ್ಚುಗೀಸರೊಡನೆ ಹೋರಾಡಲು ಸದ್ಯದಲ್ಲೇ ಪೇಶ್ವೆಯ ಸೈನ್ಯ ಬರಲಿದೆ. ಆಗ ಸರಿಯಾದ ಹೊತ್ತು ನೋಡಿಕೊಂಡು ನಾನು ನಿನ್ನನ್ನು ಕಳುಹಿಸುತ್ತೇನೆ. ಆದರೆ ಪೋರ್ಚುಗೀಸರ ಆಡಳಿತ ಕಿತ್ತೊಗೆಯಲು ಇನ್ನೊಂದು ಕೆಲಸ ಮಾಡಬೇಕಾಗಿದೆ. ನನ್ನ ಯಜಮಾನ ಬಹಳ ಒಳ್ಳೆಯವನು, ಅದನ್ನು ನೀನೂ ಬಲ್ಲೆ. ಅವನು ಪೋರ್ಚುಗೀಸನಾದರೂ ಹಿಂದೂಗಳಿಗಾಗಿ ಮರುಗುತ್ತಾನೆ. ನಾನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತಾನೆ. ಅವನು ಎಂದೂ ನಮ್ಮನ್ನು ಗುಲಾಮರಂತೆ ನಡೆಸಿಕೊಂಡಿಲ್ಲ. ನಾನು ನಿನಗೆ ಶಸ್ತ್ರವಿದ್ಯೆ ಕಲಿಸಿದ್ದು ಅವನ ನೆರವಿನಿಂದಲೇ ಅಲ್ಲವೇ? ಅವನು ಸದ್ಯದಲ್ಲೇ ತನ್ನ ದೇಶಕ್ಕೆ ವಾಪಸ್ಸಾಗುವುದರಲ್ಲಿದ್ದಾನೆ. ತನ್ನೊಡನೆ ಬರುವಂತೆ ನನಗೂ ಬಲವಂತ ಮಾಡುತ್ತಿದ್ದಾನೆ. ಯುರೋಪಿನ ಪ್ರವಾಸದಿಂದ ನಮಗೂ ಲಾಭವಿದೆ. ಈ ಪರಕೀಯರ ಬಲ ಎಷ್ಟು, ಅವರ ಗುಣ ಅವಗುಣಗಳೇನು, ಒಳ ರಹಸ್ಯಗಳೇನು ಎಲ್ಲವನ್ನೂ ತಿಳಿದುಕೊಂಡು ಮರಳಿ ಬರಬಹುದು. ನೀನು ನನ್ನೊಡನೆ ಹೊರಡು. ಶತ್ರುಪಾಳೆಯದ ಪಟ್ಟುಗಳು ಒಳಗುಟ್ಟುಗಳನ್ನೆಲ್ಲ ತಿಳಿದುಕೊಂಡು ಬಂದು ಇಲ್ಲಿನವರಿಗೂ ತಿಳಿಸುವೆಯಂತೆ. ಕಚನು ದೇವಾಸುರ ಯುದ್ಧದಲ್ಲಿ ಮಾಡಿದ್ದೇ ಹೀಗಲ್ಲವೇ? ಹಿಂದೂಗಳು ಎಂದಿದ್ದರೂ ಇವರೊಡನೆ ಹೋರಾಡಲೇಬೇಕು. ಆಗ ಈ ವಿಷಯಗಳೆಲ್ಲ ಗೊತ್ತಿರಲೇಬೇಕು. ಆದ್ದರಿಂದ ನೀನು ಬಂದು ಬಿಡು. ನೀನು ಜೊತೆಗಿದ್ದರೆ ವಿದೇಶವೂ ನನಗೆ ಸ್ವಂತ ಮನೆಯಂತೆಯೇ ಅನಿಸುವುದು. ನನ್ನ ಒಡೆಯನು ನಿನ್ನನ್ನು ಆಂತೋನಿಯಿಂದ ಆದಷ್ಟು ಬೇಗ ಕೊಂಡುಕೊಳ್ಳುವಂತೆ ವ್ಯವಸ್ಥೆ ಮಾಡುತ್ತೇನೆ. ಆದರೆ ಈ ಯೋಜನೆಯ ವಿಷಯವಾಗಿ ಎಲ್ಲೂ ಚಕಾರ ಸಹ ಎತ್ತಬಾರದು. ಕೆಲವೇ ದಿನಗಳಲ್ಲಿ ಆ ದೊಡ್ಡಮ್ಮನ ಜೊತೆಗೆ ಶಂಕರನ ಸಮುದ್ರಯಾನ ಆರಂಭವಾಯಿತು. ಅವ್ಯಕ್ತ ಭಾವನೆಗಳಿಂದ ಅವನ ಮನಸ್ಸು ತುಂಬಿ ಹೋಗಿತ್ತು. ಮೇಲೆ ಅನಂತ ಆಕಾಶ, ಕೆಳಗೆ ಅಸೀಮ ಸಾಗರ. ವಿರಾಟ ವಿಶ್ವಶಕ್ತಿ ಎದುರು ಅವನೊಂದು ಅಣುವಿನಂತೆ. ಅಂಥ ಅನುಭವ ಹುಡುಗನಾದ ಅವನಿಗೆ ತೀರ ಹೊಸದು. ಅವನ ಮನಸ್ಸಿನಲ್ಲಿ ಎಷ್ಟೋ ಧೀರೋದಾತ್ತ ವಿಚಾರಗಳು ಅರಳತೊಡಗಿದವು. ಅವನ ದೊಡ್ಡಮ್ಮ ಅವನಿಗೆ ಒಮ್ಮೆ ಸಮುದ್ರ ಮಂಥನದ ಕಥೆ, ಇನ್ನೊಮ್ಮೆ ಸೇತು ಬಂಧನದ ಕಥೆ, ಮತ್ತೊಮ್ಮೆ ಜಗತ್ತಿನ ಸೃಷ್ಟಿ ಪ್ರಳಯಗಳ ಕಥೆ ಹೇಳುವಳು. ಶಂಕರನ ಅನುಭವಕೋಶ ಹಿಗ್ಗುತ್ತಾ ಹೋಯಿತು. ಅವನೊಡನೆ ನೇರ ಸಂಪರ್ಕ ಪಡೆದ ಜಲವಾಯುಗಳ ಗತಿವಿಧಿಗಳು ಅವನಿಗೆ ಗೊತ್ತಾದವು. ವಿವಿಧ ದ್ವೀಪಗಳು, ಅಲ್ಲಿನ ರೀತಿ ರಿವಾಜುಗಳು, ಭಾಷೆ ವೇಷಗಳು ಅವನಿಗೆ ತಿಳಿದವು. ಯಾವುದೇ ಬಂದರೂ ಅಲ್ಲಿನ ಪೂರ್ವೇತಿಹಾಸ ಅರಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಬಹು ಹಿಂದೆ ಹಿಂದೂ ನಾವಿಕರು ಅಲ್ಲಲ್ಲಿ ಸ್ಥಾಪಿಸಿದ್ದ ಹಿಂದೂ ವಸತಿಗಳ ವಿಷಯ ಕೇಳಿ ಹೆಮ್ಮೆಪಟ್ಟ. ಪೋರ್ಚುಗೀಸರ ಪರಾಕ್ರಮದ ಕಥೆಗಳನ್ನು ಕೇಳಿದ. ಮುಸ್ಲಿಮರ
ಉಪಟಳದಿಂದ ಪಾರಾಗಲೆಂದು ಒಬ್ಬ ಹಿಂದುವೇ ಪೋರ್ಚುಗೀಸರಿಗೆ ಹಿಂದೂಸ್ತಾನದ ದಾರಿ ತೋರಿಸಿದ್ದ. ಈಗ ಜಗತ್ತಿನ ಬೇರೆ ಬೇರೆ ಜನಾಂಗಗಳು ಪೋರ್ಚುಗೀಸರ ಅತ್ಯಾಚಾರಗಳನ್ನು ಕಂಡು ಬೆಚ್ಚುತ್ತಿದ್ದರು. ಯುರೋಪಿನ ರಾಷ್ಟ್ರಗಳ ನಡುವಿನ ಒಳಜಗಳಗಳು, ಅದರಿಂದ ಪೋರ್ಚುಗೀಸರ ಶಕ್ತಿ ಕುಂದುತ್ತಿರುವುದು ಗೊತ್ತಾಯಿತು. ವಸಯಿ ಗೆದ್ದ ಚೀಮಾಜಿ ಅಪ್ಪನ ಕೀರ್ತಿ ಆಫ್ರಿಕಾದ ಆಚೆಗೂ ಹರಡಿತ್ತು. ಅದನ್ನು ಕಂಡು ಶಂಕರ ಉಬ್ಬಿ ಹೋದ. ಹಿಂದೂಗಳ ನೌಕಾ ಸೈನ್ಯವೂ ಮೊದಲಿನಂತೆ ಜಗತ್ತಿನ ಸಮುದ್ರಗಳನ್ನು ಆಳುವುದು ಎಂದಿಗೆ ಎಂದು ಚಿಂತಿಸತೊಡಗಿದ. ಹಡಗು ಆಫ್ರಿಕಾ ಬಳಸಿಕೊಂಡು ಅಟ್ಲಾಂಟಿಕ್ ಪ್ರವೇಶಿಸಿತು. ಇದ್ದಕ್ಕಿದ್ದಂತೆ ಸಮುದ್ರದಲ್ಲೊಂದು ಭೀಕರ ಅಲೆ ಎದ್ದು ಹಡಗು ತತ್ತರಿಸಿತು. ಹಡಗಿನ ಗಾತ್ರದ್ದೇ ಒಂದು ಮೀನು ದೂರ ಧಾವಿಸುತ್ತಿತ್ತು. ಅದರ ಹಿಂದೆ ಪುನಃ ಪ್ರಚಂಡ ಹೆದ್ದರೆಗಳು. ಕರಾಳ ತಿಮಿಂಗಲವೊಂದು ಅದನ್ನು ಬೆನ್ನಟ್ಟುತ್ತಿತ್ತು. ಎರಡಕ್ಕೂ ಘೋರ ಕದನ ಮೊದಲಾಯಿತು. ಸಮುದ್ರದ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಹೆದರಿ ಓಡಿಹೋದವು. ಹಡಗೂ ಚಲಿಸದೆ ನಿಂತು ಹೋಯಿತು. ಅದನ್ನು ಕಂಡು ಶಂಕರ ಕೇಳಿದ, ದೊಡ್ಡಮ್ಮ, ಹಿಂಸೆ ಪ್ರತಿಹಿಂಸೆಗಳಿಂದ ತುಂಬಿದ ಈ ಸಮುದ್ರಗಳಲ್ಲಿ ಸಣ್ಣ ಮೀನುಗಳು ಹೇಗೆ ಇರಬಲ್ಲವು? ಅದಕ್ಕೆ ಆಕೆ ಎಂದಳು, ಅಯ್ಯೋ ಹುಚ್ಚ, ಭೂಮಿಯ ಮೇಲೆ ಮನುಷ್ಯರಾದ ನಾವು ಹೀಗೆಯೇ ವಾಸಿಸುತ್ತಿಲ್ಲವೇ? ದಿನನಿತ್ಯ ಮಾನವ ಜನಾಂಗಗಳ ನಡುವೆ ಜಗಳಗಳನ್ನು ನಾವು ಕಾಣುತ್ತಿಲ್ಲವೇ? ಅಷ್ಟರಲ್ಲಿ ಅವರ ಸಂಭಾಷಣೆ ತಟ್ಟನೆ ನಿಂತಿತು. ಹಡಗಿನಲ್ಲಿ ಅಪಾಯದ ಕಹಳೆ ಮೊಳಗಿತು. ಗದ್ದಲ ಕೂಗಾಟಗಳು ಎದ್ದವು. ಇಂಗ್ಲಿಷ್ ಕಡಲುಗಳ್ಳರ ಹಡಗೊಂದು ಈ ಹಡಗಿನ ಮೇಲೆ ದಾಳಿ ಆರಂಭಿಸಿತು. ಹೊಡೆದಾಟ, ಬಂದೂಕುಗಳ ಗರ್ಜನೆ, ಶಸ್ತ್ರಗಳ ಝಣತ್ಕಾರ, ಹಾಹಾಕಾರ, ನಿರ್ದಯ ಕೊಲೆ ಮೊದಲಾಯಿತು. ಅದನ್ನು ಕಂಡು ಸಮುದ್ರದ ರಾಕ್ಷಸ ಪ್ರಾಣಿಗಳೂ ತಮ್ಮ ದ್ವಂದ್ವ ನಿಲ್ಲಿಸಿ ಪಲಾಯನ ಮಾಡಿದವು. ಆದರೆ ಹಡಗುಗಳ ಯುದ್ಧ ಭೀಕರವಾಗಿ ಮುಂದುವರಿಯಿತು. 1-2 ಗಂಟೆಗಳೊಳಗೆ ಇಂಗ್ಲಿಷ್ ಕಡಲ್ಗಳ್ಳರು ಪೋರ್ಚುಗೀಸ್ ಹಡಗನ್ನು ವಶಪಡಿಸಿಕೊಂಡರು. ಜೀವದಿಂದ ಇದ್ದವರನ್ನೆಲ್ಲ ಗುಲಾಮರ ಲೆಕ್ಕಕ್ಕೆ ಸೇರಿಸಿಕೊಂಡರು. ವೃದ್ಧೆ ದೊಡ್ಡಮ್ಮನನ್ನು ನಿರುಪಯೋಗಿ ಎಂದು ಕೊಂದು ಹಾಕಿದರು. ಉಳಿದವರನ್ನು ಆ ಕಳ್ಳರು ಹಂಚಿಕೊಂಡಾಗ ಶಂಕರನು ಒಬ್ಬ 3 ಜಾತಿಯವನ ಪಾಲಿಗೆ ಸೇರಿಹೋದ. ಹೊಸ ಕಷ್ಟಗಳ ಅಧ್ಯಾಯ ಶುರುವಾಯಿತು. ಮೊರಾಕೋದಲ್ಲಿ ಕ್ರೂರ ರೀತಿಯ ದಾಸ್ಯ ಅನುಭವಿಸಬೇಕಾಗಿ ಬಂತು. ಶಂಕರ ಮೊದಲು ಪೋರ್ಚುಗೀಸರ ಗುಲಾಮಿತನ ಅನುಭವಿಸಿದ್ದ. ಆದರೆ ಈಗಂತೂ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿತ್ತು. ಮುಸಲ್ಮಾನರ ಬರ್ಬರತೆ ಎದುರು ಪೋರ್ಚುಗೀಸರದು ಯಾವ ಲೆಕ್ಕ? ಈಗ ಆ ಕಿಶೋರನಿಗೆ ಸಮಾಧಾನ ಹೇಳಲು ದೊಡ್ಡಮ್ಮನೂ ಇಲ್ಲ. ಮುಂಜಾವಿನಿಂದ ಸಂಜೆಯವರೆಗೆ ಮಾತ್ರವಲ್ಲ, ರಾತ್ರಿಯೂ ದುಡಿಯಬೇಕಾಗುತ್ತಿತ್ತು. ಇಲ್ಲದಿದ್ದರೆ ಯಮಯಾತನೆಯ ರಕ್ಕಸ ಶಿಕ್ಷೆಗಳು, ಹೊಲಸು ಬೈಗುಳ, ಹೆಜ್ಜೆ ಹೆಜ್ಜೆಗೂ ಬೈಗುಳವಂತೂ ನಿತ್ಯದ ಮಾತು. ಅನೇಕ ವೇಳೆ ಅವನಿಗೆ ಆತ್ಮಹತ್ಯೆ ಮಾಡಿಕೊಂಡು ಬಿಡಬೇಕು ಅನ್ನಿಸುವಷ್ಟು ಮನಸ್ಸು ರೋಸಿ ಹೋಗುತ್ತಿತ್ತು. ಆದರೆ ದೊಡ್ಡಮ್ಮನ ನೆನಪು, ಅವಳು ಹೇಳಿದ ಕಾರ್ಯ ಸಾಧಿಸಬೇಕೆಂಬ ಛಲ ಅವನನ್ನು ಉಳಿಸಿತು. 4-6 ವರ್ಷಗಳು ಹೀಗೇ ಉರುಳಿದವು. ಒಂದು ಸಂಜೆ ಹೊಲದ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದ. ದಾರಿಯಲ್ಲಿ ತನ್ನತ್ತಲೇ ನೋಡುತ್ತಿದ್ದ ಒಂದು ಮುಖ ಕಂಡ. ಲಕ್ಷಣವತಿಯಾದ ತರುಣಿಯೊಬ್ಬಳು ಅಲ್ಲಿ ನಿಂತಿದ್ದಳು. ಶುದ್ಧ ಮರಾಠಿಯಲ್ಲಿ ಶಂಕರನನ್ನು ಕೇಳಿದಳು, ಅಯ್ಯ ತರುಣ, ನಿನ್ನ ಹೆಸರೇನು? ಎಷ್ಟೋ ವರ್ಷಗಳ ನಂತರ ಮಾತೃಭಾಷೆಯನ್ನು ಕೇಳಿ ಶಂಕರನಿಗಾದ ಆನಂದ ಅಷ್ಟಿಷ್ಟಲ್ಲ. ನಾಚುತ್ತಾ, ನನ್ನ ಹೆಸರು ಶಂಕರ ಎಂದ. ಶಂಕರ? ಹೆಸರು ಬಹಳ ಮಧುರ ಎಂದಳು ಅವಳು. ಅವನು ಸುಮ್ಮನಿದ್ದ. ನಾಳೆ ನೀನು ಪುನಃ ಇಲ್ಲಿಯೇ ಸಿಕ್ಕಬೇಕು, ನಿನಗೆ ಬಹಳ ವಿಷಯ ಹೇಳುವುದಿದೆ ಎಂದು ಹೇಳಿ ಅವಳು ಒಳಗೆ ಹೊರಟು ಹೋದಳು. ಮನುಷ್ಯತ್ವಕ್ಕೇ ಅಸಮಾನವೆನಿಸುವ ಅಸಹ್ಯ ದಾಸ್ಯ ಜೀವನ ನಡೆಸುತ್ತಿದ್ದ ಆ ದರಿದ್ರ ಯುವಕನಿಗೆ ಒಂದು ಕ್ಷಣ ಜೀವನ ಹಗುರವೆನಿಸಿತು. ನನ್ನ ಹೆಸರು ಮಧುರ ಎಂದು ಭಾವಿಸುವ ಒಂದಾದರೂ ಜೀವ ಜಗತ್ತಿನಲ್ಲಿದೆ ಎಂಬ ಸಮಾಧಾನ ಮೂಡಿತು. ಮರುಕ್ಷಣವೇ ತನ್ನ ಹೀನ ಗುಲಾಮಿ ಬಾಳು ನೆನಪಾಗಿ ಕಣ್ಣೀರು ಹರಿಯಿತು. ಕತ್ತಲು ಕವಿದ ಅವನ ಹೃದಯಾಕಾಶದ ಅಂಚಿನಲ್ಲಿ ಬೆಳಕಿನ ಸೂಚನೆಗಳು ತೋರತೊಡಗಿದವು. ಆ ದಾರಿಯಲ್ಲಿ ಹೋಗಿ ಬರುವಾಗೆಲ್ಲ
ಅವರಿಬ್ಬರೂ ದೃಷ್ಟಿ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಒಮ್ಮೊಮ್ಮೆ ಯಾರೂ ನೋಡುತ್ತಿಲ್ಲವೆಂದು ನಂಬಿಕೆ ಬಂದಾಗ ಒಂದೆರಡು ಮಾತುಗಳನ್ನು ಆಡುತ್ತಿದ್ದರು. ಒಂದು ದಿನ ಅವಳು ಎಸೆದ ಪತ್ರ ಶಂಕರನ ಕೈ ಸೇರಿತು. ಅದರ ಒಳಗಿದ್ದುದು ಅವಳ ಕಥೆ. ಯಾರವಳು? ಅವಳ ತಾಯಿ ಗೋವಾದ ಬ್ರಾಹ್ಮಣ ಕುಲಕ್ಕೆ ಸೇರಿದವಳು. ತಂದೆ ಪೋರ್ಚುಗೀಲ್ನ ರಾಜಪರಿವಾರಕ್ಕೆ ಸೇರಿದವನು. ತಾಯಿ ಎಂದೋ ತೀರಿ ಹೋಗಿದ್ದಳು. ತಂದೆ ಪೋರ್ಚುಗಲ್ನಲ್ಲಿ ಇದ್ದ. ಒಮ್ಮೆ ಇವಳು ಸ್ಪೇನಿನ ಒಂದು ಹಡಗು ನಿಲ್ದಾಣದ ಬಳಿ ನಡೆದು ಹೋಗುತ್ತಿದ್ದಾಗ ಡಚ್ಚರು ಅವಳನ್ನು ಅಪಹರಿಸಿದರು. ಸಾವಿರಾರು ರೂಪಾಯಿಗಳ ಬೆಲೆಗೆ ಒಬ್ಬ ಮೂರ್ ನಾಯಕನಿಗೆ ಮಾರಿಬಿಟ್ಟರು. ಇದೆಂಥ ಧರ್ಮ! ಬಲಶಾಲಿಯಾದವನು ಕಿವಿ ಹಿಂಡಿ ತನ್ನ ಕಡೆಗೆ ಎಳೆದುಕೊಳ್ಳುವಂತಹ ನಿರ್ದಯ ಧರ್ಮ. ಆ ಅಸಹಾಯಕ ಹುಡುಗಿ ಈ ಮನೆಯಲ್ಲಿ ಗುಲಾಮಳಾದಳು. ಈಗ ಅಲ್ಲಿಂದ ಪಾರಾಗುವ ಸಂಚು ಹೂಡಿದ್ದಳು. ಈ ಊರಿನಲ್ಲೊಬ್ಬ ಓರ್ವ ಗೋವಾ ತರುಣನನ್ನು ಗುಲಾಮನಾಗಿ ಕೊಂಡು ತಂದಿದ್ದಾನೆಂದು ತಿಳಿದುಬಂತು. ಅವನನ್ನು ಹುಡುಕಬೇಕೆಂದು ಪ್ರಯತ್ನಿಸುತ್ತಿರುವಾಗ ಸಹಜವಾಗಿ ನೀನು ಕಣ್ಣಿಗೆ ಬಿದ್ದೆ. ನೀನು ಇಲ್ಲಿಂದ ಪಾರಾಗಲು ಸಿದ್ಧನಿದ್ದರೆ ಇಬ್ಬರೂ ಓಡಿ ಹೋಗೋಣ. ನಾನಂತೂ ಒಬ್ಬಳೇ ತಪ್ಪಿಸಿಕೊಂಡು ಹೋಗಲಾರೆ. ಏಕೆಂದರೆ ಅದಕ್ಕಿಂತಲೂ ದಾಸ್ಯವೇ ಎಷ್ಟೋ ಮೇಲು. ಆ ಪತ್ರವನ್ನು ಶಂಕರ ಬಾರಿ ಬಾರಿ ಓದಿಕೊಂಡ. ಕೊನೆಗೆ ಉತ್ತರದ ಚೀಟಿ ಬರೆದ. ನಿನ್ನ ಸಲಹೆಗೆ ನಾನು ಒಪ್ಪಿದ್ದೇನೆ. ಒಂದು ಬೆಳಗ್ಗೆ ಆ ಊರಿನಲ್ಲಿ ಕೋಲಾಹಲ ಎದ್ದಿತು. ಒಬ್ಬ ತರುಣ ಗುಲಾಮನೂ ತರುಣಿ ದಾಸಿಯೂ ಕಾಣೆಯಾಗಿದ್ದಾರೆ ಎಂದು ಜನ ಆಡಿಕೊಂಡರು. ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ಅವರನ್ನು ಕಾಡಿನಲ್ಲಿ ಹುಲಿ ತಿಂದು ಹಾಕಿತು ಎಂದ ಒಬ್ಬ. ತಿನ್ನುತ್ತಿದ್ದುದನ್ನು ನಾನು ಇದೇ ಕಣ್ಣುಗಳಿಂದ ನೋಡಿದೆ ಎಂದ ಇನ್ನೊಬ್ಬ. ಮೂರನೆಯವನಂತೂ ಹುಲಿ ಅವರನ್ನು ಕೊಂದಾಗ ಹತ್ತಿರದಲ್ಲೇ ನಾನು ಇದ್ದರೂ ಅವರನ್ನು ಉಳಿಸಲಾಗಲಿಲ್ಲವಲ್ಲ ಎಂದು ವ್ಯಥಪಟ್ಟ. ತಾನು ಬದುಕಿ ಬಂದುದೇ ಹೆಚ್ಚಾಯಿತು ಎಂದ. ತಪ್ಪಿಸಿಕೊಂಡವರಿಬ್ಬರೂ ಆಫ್ರಿಕದ ಘೋರ ಅರಣ್ಯ ಹೊಕ್ಕರು. ಆ ಕಾಡಿನ ನಡುವೆ ಒಂದು ಗುಡಿಸಲು. ಅಲ್ಲೊಬ್ಬಳು 3 ಹೆಂಗಸಿದ್ದಳು. ಅವಳಿಗೂ ಈ ಯುವತಿಯ ತಂದೆಯ ಮನೆಯವರಿಗೂ ಪರಿಚಯವಿತ್ತು. ಅವಳು ಗುಲಾಮರನ್ನು ಬಿಡುಗಡೆ ಮಾಡಿ ಅವರಿಂದ ಹಣ ಸಂಪಾದಿಸುತ್ತಿದ್ದಳು. ಮೊದಲೊಮ್ಮೆ ಅವಳು ಒಬ್ಬ ಸ್ಪೇನಿನ ಬಿಳಿ ಗುಲಾಮನನ್ನು ಬಿಡಿಸಿ ಅಪಾರ ಹಣ ಗಳಿಸಿದ್ದಳು. ಬಿಳಿಯರನ್ನು ಬಿಡಿಸಿದರೆ ಹೆಚ್ಚು ಹಣ ಸಿಕ್ಕುವುದೆಂಬ ಆಸೆ. ಅದಕ್ಕಾಗಿ ಅವಳೇ ಈ ಯುವತಿಯನ್ನು ಪತ್ತೆಹಚ್ಚಿ ಬಿಡಿಸುವ ತಂತ್ರ ರಚಿಸಿದ್ದಳು. ಅವರಿಬ್ಬರಿಗೂ ತನ್ನ ಗುಡಿಸಲಿನಲ್ಲಿ 3 ಉಡುಪು ಕೊಟ್ಟಳು. ಯುವತಿಯ ಹೆಸರು ಲಿಲ್ಲಿ. ಅವಳಿಗೆ ಆ ಕಾಡಿನ ದೃಶ್ಯ ಹೊಸದು. ಅಲ್ಲಿ ಬಲವಾದ ಪ್ರಾಣಿಗಳಿಗೆ ದುರ್ಬಲ ಪ್ರಾಣಿಗಳೇ ಆಹಾರ. ಅಲ್ಲಿ ವಿಜೃಂಭಿಸುವ ಏಕಮಾತ್ರ ಕಾನೂನು ಕಾಡಿನ ನಿಯಮ. ಒಮ್ಮೆ ಅವರಿಬ್ಬರೂ ಶಿಕಾರಿಗೆ ಹೊರಟರು. ಒಂದು ಬೆಟ್ಟ ಏರಿದರು. ಅಲ್ಲೊಂದು ಭಾರಿ ಮರ. ಅದರ ಪೊಟರೆಯಿಂದ ದಪ್ಪ ನೊಣಗಳು ಹೊರಬರುತ್ತಿದ್ದವು. ನೋಡು ಲಿಲ್ಲಿ, ಈ ನೊಣ ಬಹಳ ಅಪಾಯಕಾರಿ. ತನ್ನ ತಂಟೆಗೆ ಬರುವ ಪ್ರಾಣಿಗಳನ್ನು ಕಚ್ಚಿದರೆ ತೀರಿತು. ಅದು ಎಷ್ಟೇ ದೊಡ್ಡ ಪ್ರಾಣಿ ಇರಲಿ ಸತ್ತು ಹೋಗುತ್ತದೆ. ಅಂಥ ಘೋರ ವಿಷದ ನೊಣ ಇದು. ಅಂದ ಮೇಲೆ ಮನುಷ್ಯನದು ಯಾವ ಲೆಕ್ಕ? ಮನುಷ್ಯರು ಇದನ್ನು ಕೆಣಕಿದರೆ ಇಡೀ ಹಿಂಡು ಅವನನ್ನು ಊರಿನವರೆಗೂ ಹಿಂಬಾಲಿಸಿ ಊರಿನವರನ್ನೆಲ್ಲ ಕಚ್ಚಿ ಸೇಡು ತೀರಿಸಿಕೊಳ್ಳುತ್ತದೆ. ಲಿಲ್ಲಿ ಬೆಚ್ಚಿದಳು. ಭಯ ಮುಚ್ಚಿಡಲು ಅವಳು ಮಾತನಾಡತೊಡಗಿದಳು. ಸೃಷ್ಟಿಯಲ್ಲಿ ಮಾನವ ಎಷ್ಟು ಕ್ಷುದ್ರ, ಎಷ್ಟು ದುರ್ಬಲ. ಜೀವೋ ಜೀವಸ್ಯ ಜೀವನಂ ಆಗಿರುವ ಈ ಕಾಡಿನಲ್ಲಿ ಹುಲಿ ಸಿಂಹಗಳಂತಿರಲಿ, ನೊಣಗಳ ಜೊತೆಯೂ ಅವನು ಹೋರಾಡಿ ಗೆಲ್ಲಲಾರ. ಹಸುವಿಗೂ ಆತ್ಮರಕ್ಷಣೆಗೆ ಕೊಂಬುಗಳಿವೆ. ಆದರೆ ಮನುಷ್ಯನಿಗೆ ಏನಿದೆ? ಅವನು ಬದುಕಿರುವುದು ತನ್ನ ಆತ್ಮಬಲದಿಂದಲೇ ಅಲ್ಲವೇ? ಅದಕ್ಕೆ ಶಂಕರನೆಂದ, ಆತ್ಮಬಲದ ಅರ್ಥ ಏನು? ಮನುಷ್ಯನೇನು ತೋಳಗಳಿಗೆ ವೇದ ಕಲಿಸಿದನೇ? ಜಿಂಕೆಗಳಿಗೆ ವೇದಾಂತ ಹೇಳಿಕೊಟ್ಟನೇ? ಹುಲಿಗೆ ಶಮ ಶಾಂತಿ ಸಮಾಧಿಗಳನ್ನಾಗಲಿ ಹದ್ದಿಗೆ ಗೀತೋಪದೇಶವನ್ನು ಆಗಲಿ ಬೋಧಿಸಿದನೇನು? ಮೊಸಳೆಗೆ ಸಾಂಖ್ಯತತ್ವ ಕಂಠಪಾಠ ಮಾಡಿಸಿದನೇನು? ಆತ್ಮಬಲದಿಂದ ತನ್ನ ಪ್ರಭಾವವನ್ನು
ಪ್ರಸ್ತಾಪಿಸಿದ್ದಾದರೂ ಹೇಗೆ? ನೋಡು, ಆತ್ಮಬಲ ಎಂದರೆ ಬುದ್ಧಿಬಲವೂ ಹೌದಷ್ಟೇ. ಅದರಿಂದ ಅವನು ಆಹಾರ ಬೇಯಿಸಿ ತಿನ್ನುತ್ತಾನೆ, ಕ್ರೂರ ಪ್ರಾಣಿಗಳನ್ನು ಎದುರಿಸಲು ಶಸ್ತ್ರಾಸ್ತ್ರ ಬಳಸುತ್ತಾನೆ. ಅವನ ಆತ್ಮಬಲ ಶಸ್ತ್ರದ ರೂಪದಲ್ಲಿ ಪ್ರಕಟವಾದ್ದರಿಂದಲೇ ಅವನು ಬದುಕಿದ್ದಾನೆ. ಇದನ್ನು ಮೊದಲು ಕಂಡುಕೊಂಡ ನಮ್ಮ ಪೂರ್ವಜರು ಪ್ರಾಚೀನ ಭಾರತದಲ್ಲಿ ಬೇಟೆಯನ್ನು ಯಜ್ಞದ ಅಂಗ ಮಾಡಿದ್ದರು. ಋಷಿಮುನಿಗಳೂ ಧನುರ್ಬಾಣ ಧರಿಸುತ್ತಿದ್ದರು. ವೇದಗಳ ಜೊತೆಗೆ ಧನುರ್ವೇದವನ್ನೂ ಕಲಿಸುತ್ತಿದ್ದರು. ದುಷ್ಟ ಪ್ರಾಣಿಗಳು ಅಳಿದವು, ಕೃಷಿ ವಿಕಾಸವಾಯಿತು. ನಿನ್ನಂಥ ಸುಂದರ ತರುಣಿಯರು ನೀರು ತರಲು ಜಲಾಶಯಗಳು ನಿರ್ಮಾಣವಾಗಿ ಅವಕ್ಕೆ ಮೆಟ್ಟಿಲುಗಳೂ ಬಂದವು. ಮೊದಮೊದಲು ನೀರು ತರಲು ಹೋಗುತ್ತಿದ್ದ ಯುವತಿಯರು ರಾಕ್ಷಸರಿಗೆ ಅಥವಾ ಹುಲಿ ಸಿಂಹಗಳಿಗೆ ಬಲಿಯಾಗಿ ಹೋಗುತ್ತಿದ್ದರು. ಆದರೆ ಈಗ ಅವೆಲ್ಲ ಕೊನೆಗೊಂಡಿವೆಯೇನೋ ನಿಜ. ಹಾಗಿದ್ದರೂ ಎಲ್ಲಿಯವರೆಗೆ ಜನರಲ್ಲಿ ಬ್ರಹ್ಮ ಕ್ಷಾತ್ರ ಬಲಗಳೆರಡೂ ಬೆಳೆಯುವುದಿಲ್ಲವೋ ಅಲ್ಲಿಯವರೆಗೆ ಯಾವುದೇ ದೇಶವಾಗಲಿ ಸಮಾಜವಾಗಲಿ ತನ್ನನ್ನು ತಾನು ಉಳಿಸಿಕೊಳ್ಳಲಾರದು. ಸಮಾಜ ರೂಪದ ಪಕ್ಷಿಗೆ ಅವೆರಡು ಶಕ್ತಿಗಳೂ ಎರಡು ರೆಕ್ಕೆಗಳಿದ್ದಂತೆ. ಅಷ್ಟರಲ್ಲಿ ಆ 3 ಸ್ತ್ರೀ ಗಾಬರಿಯಿಂದ ಬಂದು ಹೇಳಿದಳು, ಓಡಿ ಮರೆಯಾಗಿ, ನರಮಾಂಸ ಭಕ್ಷಕರು ಬರುತ್ತಿದ್ದಾರೆ. ಮೂವರೂ ಅವಿತುಕೊಂಡರು. ಶಂಕರನು ಬಂದೂಕು ಹಿಡಿದು ಸಜ್ಜಾದ. ಅಷ್ಟರಲ್ಲೇ ಇವರ ಅದೃಷ್ಟಕ್ಕೆ ಆ ನರಮಾಂಸ ಭಕ್ಷಕರು ಬೇರೆ ದಾರಿ ಹಿಡಿದು ಹೋದರು. ಕೆಲವೇ ದಿನಗಳಲ್ಲಿ ಆ 3 ಮಹಿಳೆ ಇವರಿಬ್ಬರನ್ನೂ ಪೋರ್ಚುಗಲ್ಗೆ ತಲುಪಿಸಿದಳು. ಲಿಲ್ಲಿಯ ತಂದೆಯ ಆನಂದಕ್ಕೆ ಮಿತಿಯುಂಟೆ? ಮಗಳ ಮೇಲಿನ ಪ್ರೀತಿಯಿಂದಾಗಿ ಅವಳ ಗೆಳೆಯನಿಗೂ ತನ್ನ ಮನೆಯಲ್ಲೇ ಆಶ್ರಯ ನೀಡಿದ. ಆದರೆ ಆ ತಂದೆ ಹೆಚ್ಚು ದಿನ ಬದುಕಲಿಲ್ಲ. ಲಿಲ್ಲಿ ಮತ್ತು ಶಂಕರರ ವಿವಾಹ ನೆರವೇರಿತು. ಇಬ್ಬರೂ ಯುರೋಪಿನ ಎಲ್ಲ ದೇಶಗಳಲ್ಲೂ ಪ್ರವಾಸ ಮಾಡಿದರು. ಆಯಾ ರಾಜ್ಯಗಳ ಧರ್ಮ, ರಾಜನೀತಿ, ಆಡಳಿತ ಪದ್ಧತಿಗಳನ್ನು ತಿಳಿದುಕೊಂಡರು. ಆದರೆ ಸ್ವದೇಶವನ್ನು ಮರೆಯಲಿಲ್ಲ. ತಾವು ಗಳಿಸಿದ ಜ್ಞಾನವನ್ನು, ತಮ್ಮ ಜೀವನವನ್ನು ಹಿಂದೂಸ್ಥಾನದ ಸೇವೆಗಾಗಿ, ಹಿಂದೂ ಸ್ವಾತಂತ್ರ್ಯದ ಗಳಿಕೆಗಾಗಿ ಮೀಸಲಿಡುವ ಪ್ರತಿಜ್ಞೆ ಮಾಡಿದರು. ಒಂದು ಇಂಗ್ಲಿಷ್ ಹಡಗು ಹತ್ತಿ ಭಾರತದ ಕಡೆಗೆ ಪ್ರಯಾಣ ಹೊರಟರು. ಆ ಇಂಗ್ಲಿಷ್ ಹಡಗು ಮರಾಠರ ಹಡಗುಗಳನ್ನು ಕೊಳ್ಳೆ ಹೊಡೆಯಲು ಹೊರಟಿದೆ ಎಂದು ಅವರಿಗೆ ದಾರಿಯಲ್ಲಿ ತಿಳಿಯಿತು. ಹಲವು ತಿಂಗಳುಗಳ ಅನಂತರ ಅವರಿದ್ದ ಹಡಗು ಹಿಂದೂ ಮಹಾಸಾಗರವನ್ನು ಪ್ರವೇಶಿಸಿತು. ಆಗ ಮರಾಠರ ಸಮರ ನೌಕೆಗಳು ಅವರನ್ನು ಅಡ್ಡಗಟ್ಟಿದವು. ಹೋರಾಟ ಆರಂಭವಾಯಿತು. ಶಂಕರನು ಇಂಗ್ಲಿಷ್ ಹಡಗಿನಲ್ಲಿದ್ದರೂ ಮರಾಠರಿಗೆ ಸಹಾಯ ನೀಡುತ್ತಿದ್ದುದನ್ನು ಅಲ್ಲಿನ ಮುಖಂಡ ಗಮನಿಸಿದ. ಕೂಡಲೇ ಅವನನ್ನು ಹಿಡಿದು ತೋಪಿನ ಬಾಯಿಗೆ ಕಟ್ಟಿಸಿದ. ಅಷ್ಟರಲ್ಲೇ ಮರಾಠರು ತಮ್ಮ ನೌಕೆಗಳನ್ನು ಹತ್ತಿರ ತಂದರು. ಇಂಗ್ಲಿಷರ ಹಡಗಿನೊಳಕ್ಕೆ ಹಾರಿ ಶತ್ರುಗಳನ್ನು ಕತ್ತರಿಸತೊಡಗಿದರು. ಆಗಲೇ ಕತ್ತಲು ಕವಿಯತೊಡಗಿತ್ತು. ಇದ್ದಕ್ಕಿದ್ದಂತೆ ಇಡೀ ಹಡಗು ಹತ್ತಿಕೊಂಡಿತು. ಇಂಗ್ಲಿಷರ ಮುಖ್ಯಸ್ಥ ಶಂಕರನಿಗೆ ಶಿಕ್ಷೆ ಕೊಡುವ ಮೊದಲೇ ಬೆಂಕಿಯನ್ನು ಆರಿಸಲು ಧಾವಿಸಿದ. ಕಾಳಗ ನಿಖರವಾಯಿತು. ಜ್ವಾಲೆ ಗಗನಕ್ಕೇರಿತು. ಶಂಕರನನ್ನು ಬಿಡಿಸಲು ಲಿಲ್ಲಿ ಧಾವಿಸಿದಳು. ಕೆಲವು ಗಂಟೆಗಳ ನಂತರ ಸಮುದ್ರ ಶಾಂತವಾಯಿತು. ಇಂಗ್ಲಿಷರ ಹಡಗು ನಾಶವಾಗಿತ್ತು. ಮಿಂಚಿನ ಬೆಳಕಿನಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರಾಣ ಉಳಿಸಿಕೊಳ್ಳಲು ನೀರಿನಲ್ಲಿ ಚಡಪಡಿಸುತ್ತಿದ್ದುದು ಕಾಣಿಸಿತು. ಅನಂತರ ಲಿಲ್ಲಿಯ ದೇಹ ಕಣ್ಮರೆಯಾಗಿ ಹೋಯಿತು. ಬಂಧುಗಳೇ, ಇಲ್ಲಿಗೆ ಕಥೆ ಮುಗಿಯಿತು ಎಂದು ರಾಜದೂತ ಸಭೆಗೆ ತಿಳಿಸಿದ. ಬಳಿಕ ತನ್ನ ಕಡೆಗೆ ದುರುಗುಟ್ಟಿ ನೋಡುತ್ತಿದ್ದ ಶುಕ್ರನ ಕಡೆಗೆ ಒಮ್ಮೆ ಅರ್ಥಪೂರ್ಣವಾಗಿ ನೋಡಿ ಹೇಳಿದ, ಆದರೆ ಕೇವಲ ಇನ್ನೊಂದು ಮಾತು ಹೇಳುವುದಿದೆ. ಆ ಶಂಕರನ ತಾಯಿಯ ಹೆಸರು ರಮೆ, ತಂದೆಯ ಹೆಸರು ಮಾಧವ. ಅವರ ಊರು ಭಾರ್ಗವ ಗ್ರಾಮ. ಜನರೆಲ್ಲ ಶುಕ್ರಾಚಾರ್ಯನ ಸುತ್ತ ಮುತ್ತಿಕೊಂಡರು. ಏನು ಸ್ವಾಮಿ, ಇದೆಲ್ಲ ನಿಜವೇ ಎಂದು ಕೇಳತೊಡಗಿದರು. ಶುಕ್ರನ ಗುಂಡಿಗೆ ಒಂದು ಕ್ಷಣ ಅದುರಿತು. ಆದರೆ ಅವನು ಕೂಡಲೇ ಸುಧಾರಿಸಿಕೊಂಡು ಖಡಾಖಂಡಿತವಾಗಿ ಹೇಳಿದ, ನೋಡಿ, ನಾವಿಬ್ಬರು ಹೇಳುವುದೂ ನಿಜವೇ. ಎಷ್ಟೋ ಭಾರ್ಗವ ಗ್ರಾಮಗಳಿವೆ.
ಬಹುಶಃ ಈ ರಾಜದೂತನ ಮಿತ್ರ ಇನ್ನೊಂದು ಗ್ರಾಮದವನಿರಬೇಕು. ಪಾಪ, ಆ ಬಡಪಾಯಿ ದುರ್ಭಾಗ್ಯದಿಂದ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋದ. ಆಗ ರಾಜದೂತ ನೋಡಿದ, ಮಹಾಸ್ವಾಮಿ, ದುರ್ಭಾಗ್ಯ ಅವನದಲ್ಲ, ನಿಮ್ಮದು. ಏಕೆಂದರೆ ಶಂಕರ ಸಾಯಲಿಲ್ಲ, ಇನ್ನೂ ಬದುಕಿದ್ದಾನೆ. ಆಗ ಶುಕ್ರನು ಬಾಯಿ ಜೋರು ಮಾಡಿ ಹೇಳಿದ, ಹಾಗಾದರೆ ಅವನೆಲ್ಲಿದ್ದಾನೆ? ಕರೆದೂತ ಇಲ್ಲಿ. ಸುಮ್ಮನೆ ಸುಳ್ಳು ಹೇಳಿದರೆ ನಂಬುವ ಮೂರ್ಖನಲ್ಲ ನಾನು. ಅನಾಮಿ ಬಾಬಾ ಅವರ ಆಣೆ ಮಾಡಿ ನಿಜ ಹೇಳು. ರಾಜದೂತನು ನಸುನಕ್ಕು, ಶಂಕರ ಎಲ್ಲಿದ್ದಾನೆ ಅನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಹಾಗಾದರೆ ಕೇಳಿ, ಅವನು ನನ್ನಲ್ಲೇ ಇದ್ದಾನೆ. ನನ್ನ ಆ ಆಪ್ತಮಿತ್ರ ಬೇರೆ ಯಾರೂ ಅಲ್ಲ, ನಾನೇ. ಇದನ್ನು ಕೇಳುತ್ತಲೇ ಎಲ್ಲೆಲ್ಲೂ ನೀರವತೆ ಆವರಿಸಿತು. ಆಷಾಢಭೂತಿ ಶುಕ್ರ ಪುನಃ ಕೂಗಿ ಹೇಳಿದ, ಇದು ಸುಳ್ಳು, ಕಪಟ. ಇವನು ಯಾರೋ ನಕಲಿ ಶಂಕರ. ಸಂತ ಅನಾಮಿ ಬಾಬಾ ಅವರ ಚಮತ್ಕಾರವನ್ನು ಸಹಸ್ರಾರು ಜನ ಬಲ್ಲರು. ಸಾಕ್ಷಾತ್ ವ್ಯಾಸ ಮಹರ್ಷಿಗಳೇ ಭವಿಷ್ಯ ಪುರಾಣದಲ್ಲಿ ಅವನನ್ನು ವರ್ಣಿಸಿದ್ದಾರೆ. ಋಷಿ ಮುನಿಗಳು ಸಹ ಕ್ಷೇತ್ರ ಮಹಾತ್ಮೆಯಲ್ಲಿ ಈ ಭಾರ್ಗವ ಕ್ಷೇತ್ರದ ಮಹಿಮೆ ಹಾಡಿದ್ದಾರೆ. ಸಭೆಯಲ್ಲಿ ಗೊಂದಲ ಉಂಟಾಯಿತು. ಜನರ ನೂಕುನುಗ್ಗಲು ಹೆಚ್ಚಿತು. ದೊಡ್ಡ ಗಂಟಲಿನಲ್ಲಿ ಭಾಷಣ ಬಿಗಿದು ಬಾಯಿಗೆ ಬಂದ ಶ್ಲೋಕಗಳನ್ನು ಹೇಳುತ್ತಿದ್ದ ಶುಕ್ರ ಮಹಾಶಯ ಇದ್ದಕ್ಕಿದ್ದಂತೆ ಗುಂಪಿನಲ್ಲಿ ಅದೃಶ್ಯನಾಗಿ ಹೋದ. ಎಲ್ಲಿ ಹುಡುಕಿದರೂ ಅವನು ಸಿಕ್ಕಲಿಲ್ಲ. ಆಹಾ, ಏನವನ ಮಹಾತ್ಮೆ! ಕಾಲಕ್ರಮೇಣ ಆ ಘಟನೆಯನ್ನು ಜನರು ಮರೆತುಬಿಟ್ಟರು. ಶಂಕರನ ಸತ್ಯಕಥೆಯ ನೆನಪೂ ಅವರಿಗೆ ಉಳಿಯಲಿಲ್ಲ. ಆದರೆ ಶುಕ್ರಾಚಾರ್ಯನ ರಾಮಮಂದಿರ ಇಂದಿಗೂ ಇದೆ. ಸಂತಶ್ರೀ ಅನಾಮಿ ಬಾಬಾರ ಸಮಾಧಿಯೂ ಇದೆ. ನಿಜದ ತಲೆಯ ಮೇಲೆ ಹೊಡೆಯುವಂಥ ಅವರ ಚಮತ್ಕಾರಗಳ ದಂತಕಥೆಗಳು ಎಲ್ಲೆಲ್ಲೂ ಪ್ರಚಲಿತವಾಗಿವೆ. ಅವರು ಬಾಲಕ ಶಂಕರನನ್ನು ಸಶರೀರವಾಗಿ ವಿಮಾನದಲ್ಲಿ ಕೂರಿಸಿಕೊಂಡು ಸ್ವರ್ಗಕ್ಕೆ ಕರೆದುಕೊಂಡು ಹೋದುದರ ವಿಸ್ತಾರ ವರ್ಣನೆ ಪುರಾಣಗಳಲ್ಲಿ ಬರುತ್ತದೆ.